ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಲಾಗ್ಸಲ್ಲಿ ನಾನು ನಮ್ಮೂರ ಬೀಚ್ನ ತೋರಿಸ್ಬೇಕು ಅಂತ ಇದ್ದೇನೆ. ನೀವು ಯಾವತ್ತಾದರೂ ಅಂಕೋಲಾಗೆ ವಿಸಿಟ್ ಮಾಡಿದರೆ ನೀವು ನಮ್ಮೂರ ಬೀಚ್ನ ವಿಸಿಟ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಗೊತ್ತಿಲ್ಲ ನೋಡಿ, ಇಲ್ಲಿ PM ಹೈಸ್ಕೂಲ್ ಅಂತ ಗೂಗಲಲ್ಲಿ ಹಾಕಿದರೆ ನಿಮಗೆ ಸಿಗುತ್ತೆ. ಅಲ್ಲಿಂದ ಈ ಕ್ರಾಸಲ್ಲಿ ಬಂದರೆ ನೀವು ಹೋಗ್ಬೋದು ಮುಂದೆ ಬೀಚ್ ಹತ್ರ. ಇದು ಬೀಚ್ ರೋಡು. ಸೊ ಇದೇ ರೋಡಲ್ಲಿ ನಾವು ಹೋಗಬೇಕು. ಬೀಚ್ಗೆ ಹೋಗೋ ರೋಡ್ ಕೂಡ ಸೂಪರ್ ಆಗಿದೆ. ಆಗಸ್ಟ್ 14, ಸೊ ಇಲ್ಲೆಲ್ಲ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಎಸ್, ನಾವು ರೀಚ್ ಆಗ್ತಾ ಇದ್ದೇವೆ ಬೀಚ್ಗೆ. ಗೊತ್ತಿಲ್ಲ ಸನ್ಸೆಟ್ ಸಿಗತ್ತೋ ಇಲ್ವಾ ಅಂತ ಹೇಳಿ. ಅಬ್ಬಾ, ಆ ಗಾಳಿ ಬೀಚಿಂದ ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಟೂರಿಸ್ಟ್ ಎಲ್ಲ ಬರ್ತಾರೆ ಇಲ್ಲಿ. ಈಗ ಮೊದಲೆಲ್ಲ ಇಷ್ಟು ಫೇಮಸ್ ಇರಲಿಲ್ಲ, ಇವಾಗ ಭಾಳ ಫೇಮಸ್ ಆಗಿದೆ ಇದು. ಇಲ್ಲಿ ಒಂದು ಶಾಪ್ ಇದೆ, ಬಟ್ ಈಗ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಇವತ್ತು ಜನ ಕೂಡ ಜಾಸ್ತಿ ಇಲ್ಲ, ನಾವು ಆರಾಮ್ಸೆ ವಿಡಿಯೋ ಕೂಡ ಶೂಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸೂಪರ್ ಆಗಿದೆ. ಬೋಟ್ ಎಲ್ಲ ಇದೆ. ಅಲ್ಲಿ ಹೋಗೋಣ, ಬೋಟ್ ಹತ್ರ ಮೀನ್ ಬಂದಿದೆ. ಫಸ್ಟ್ ನಾವು ಮೀನ್ ಏನ್ ಬಂದಿದೆ ಅಂತ ನೋಡ್ಕೊ ಬರೋಣ. ಹೌದು, ಅಬ್ಬಾ, ಒಂದ್ಸಲ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ಸುತ್ತೆ ಇಲ್ಲಿ ಬಂದ ತಕ್ಷಣ. ಬೀಚಿಗೆಲ್ಲ ಬಂದ ತಕ್ಷಣ ನನಗೆ ಅನ್ಸೋದಿಷ್ಟೇ, ದೇವರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ, ಪ್ರಕೃತಿಯನ್ನು ಇಷ್ಟೊಂದು ಸುಂದರವಾಗಿ ರೂಪಿಸಿದ್ದಕ್ಕೆ. ನಮ್ಮೂರಿನ ಬೀಚಿನ ಹೆಸರು ನದಿಭಾಗ ಅಂತ. ಸೊ ಮೊದಲು ಇಷ್ಟೊಂದು ಜನ ಬರ್ತಾ ಇರಲಿಲ್ಲ, ಇವಾಗಂತೂ ಫುಲ್ ಫೇಮಸ್ ಆಗಿ ಫುಲ್ ಎಲ್ಲ ಬರ್ತಾರೆ. ಇವತ್ತಂತೂ ಸನ್ಸೆಟ್ ತುಂಬ ಸೂಪರ್ ಆಗಿತ್ತು. ಹಾಗೇನೆ ಸಿಕ್ಕಾಪಟ್ಟೆ ಗಾಳಿ ಕೂಡ ಬರ್ತಾ ಇತ್ತು ಅಲ್ಲಿಂದ. ವಾವ್, ಸೂಪರ್ ಆಗಿತ್ತು. ಹಂಗೆ ಮೀನು ಕೂಡ ಹಿಡಿತಾ ಇದ್ದಾರೆ ಇವತ್ತು ಬೀಚಲ್ಲಿ. ನೋಡಿ, ಬಲೆಯಲ್ಲ ಮೀನು ಸಿಕ್ಕಾಕೊಂಡಿದೆ. ಇವತ್ತು ಬೀಚಸ್ಸಲ್ಲಿ ಮೀನನ್ನು ಸಹ ಹಿಡಿತಾ ಇದ್ರು. ನಾವು ಹಂಗೆ 2-3 ಮೀನನ್ನು ಸಹ ನೋಡಿದ್ವಿ ಬಲೆಯಲ್ಲಿ ಸಿಕ್ಕಾಕೊಂಡಿರೋದು. ಏನು ಇದು? ಇಲ್ಲ, ಇಷ್ಟು ಮೀನು ಸಿಕ್ತು. ಓ, ಮಸ್ತಲ್ಲ. ಇದು ಜೀವಂತ ಇದೆ. ಹಿಡಿದು ತೋರಿಸಿ ಒಂದ್ಸಲ ನೋಡುವ. ಅಯ್ಯೋ, ಫುಲ್ ಮುಳ್ಳಿದೆ ಇದು. ಬೇಡ ಬಿಡಿ, ಚುಚ್ಚು ಬಿಡುತ್ತೆ. ಬಾಯಿ ಹಿಡಿಬೇಕು. ಇಲ್ಲ ನೋಡಿ ಮೀನು. ಹಾ, ಮೀನು ಬಾಯಿ ತಗೊಂಡು ನೋಡ್ತಾ ಇದೆ. ಜೀವ ಇದು, ಜೀವ ಇದೆ. ಮುಳ್ಳು ಭಾಳ ಶಾರ್ಪ್ ಇದೆ ಅಂತೆ. ನಂಗೆ ಭಯ ಆಗ್ತಾ ಉಂಟು ಹಿಡ್ಕೊಳ್ಳೋಕೆ, ಆದ್ರೂ ಹಿಡ್ಕೊಂಡಿದ್ದೇನೆ. ಶಾರ್ಪ್ ಉಂಟ ಮೀನು ಇದು, ಮುಳ್ಳು? ಹೌದಾ? ತಮ್ಮ ಮೀನು ಹಿಡಿಯೋಕೆ ಬಂದಿದ್ರಾ ನೀವೆಲ್ಲ? ಓಡೋಗ್ಬೇಡ್ರಾ? ಯಾಕ್ರಾ? ಅಲ್ಲ, ಅವರೆಲ್ಲ ಓಡೋದ್ರದೆ. ಏ ತಮ್ಮ, ಓಡ್ಬೇಡ. ವೇಟ್ ಮಾಡ್ತಾ ಇದೆ ಮೀನ್ ತಿನ್ನೋಕೆ. ಇದೆಂತ ಮೀನು? ಅದು ತೊರ್ಕೆ. ಇವು ಬಾಳ್ ದೊಡ್ಡದಿದೆ ತೊರ್ಕೆ. ಇಲ್ಲಿ ನೋಡಿ, ತೊರ್ಕೆ ಮೀನಂತೆ. ಇದ್ರ ಬಾಲವನ್ನು ಹಿಡಿಯೋಣ ಈಗ. ಅಯ್ಯೋ, ಜಾರ್ತಾ ಇದೆ, ಜಾರ್ತಾ ಇದೆ, ಜಾರ್ತಾ ಇದೆ. ಮೀನ್ ಬೇಕಾ? ಹಾಯ್, ಮೀನ್ ಬೇಕೇನೋ? ನೋಡಿ, ತೊರ್ಕೆ ಅಂತ ಇದು. ನಾನು ತಿಂದಿಲ್ಲ ಯಾವಾಗ್ಲೂ, ಇಲ್ಲಿದ್ರು ಸಹ. ಮೀಯ ಬೆಕ್ ಅಲ್ಲೇ ನೋಡಿ, ಅಲ್ಲಿರೋ ಮೀನುಗಳನ್ನೆಲ್ಲ ಹಿಡಿದಿತ್ತು. ನಮ್ಮ ಕಡೆಯವರ ಒಂದು ಮುಖ್ಯ ಕಸುಬು ಅಂದರೆ ಮೀನುಗಾರಿಕೆ ಅಂತಲೇ ಹೇಳ್ಬೋದು. ಅದನ್ನು ತಪ್ಪಿಸಿ ನಾನು ನೋಡ್ತೇನೆ.
ಅದ್ರದ್ದು ಬಾಯಿ ಸಿಕ್ಕೊಂಡಿದೆ ಅಲ್ಲ. ಒಂದ್ಸಲ ಬನ್ನಿ ಆಯ್ತಾ, ನೀವು ನಮ್ಮೂರಿಗೆ ಬಂದಾಗ. ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೇನೆ, ಅಂಕಲ್ದವ್ರಿಗಲ್ಲ. ನೀವು ಬಂದಿರ್ತೀರ ಆಲ್ರೆಡಿ, ನಂಗೆ ಗೊತ್ತು. ಬಂಡೆ ಎಲ್ಲ ಹತ್ತಬಾರ್ದು, ಮಳೆಗಾಲದಲ್ಲಿ ಜಾರ್ತದೆ. ಹುಷಾರಾಗಿರ್ಬೇಕು ನೀವು ಇಲ್ಲೆಲ್ಲ ಬಂದರೆ. ನಂತರನೇ ಹುಷಾರಾಗಿರ್ಬೇಕು, ಕೇರ್ಫುಲ್ ಆಗಿ. ಇಲ್ಲಿ ನೋಡಿ ವರ್ತೆ ಎಲ್ಲ ಬರ್ತಾ ಉಂಟು. ವರ್ತೆ ಅಂದರೆ ಏನು ಗೊತ್ತಾ? ಇಲ್ಲಿ ನೋಡಿ ಕಲ್ಲಿಂದ ನೀರು ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ವರ್ತೆ ಬರ್ತಾ ಉಂಟು. ನೋಡಿ ಬಂಡೆ ಕಲ್ಲು ಎಷ್ಟು ಗಟ್ಟಿಯಾಗಿದೆ, ನಂತರನೇ ಪಾಪ. ಅಲ್ಲೇ ನಾವು ದೇವಸ್ಥಾನ, ಸಣ್ಣದೊಂದು ದೇವಸ್ಥಾನ ಇದೆ, ಹಾಗೆ ನೋಡಕ್ಕೆ ಹೋಗೋಣ. ಕಲ್ಲು ಬಂಡೆ ಹತ್ಬಿಟ್ಟು ಜಾರ್ ಬಿದ್ದರೆ ಅಷ್ಟೇ, ಮತ್ತೆ ಹಲ್ಲು ಮುರ್ಕೊಂಡು ಹೋಗೋದೆ ಮನೆ ಹೋಗ್ಬೇಕಾದ್ರೆ. ಅಲ್ಲಿ ನೋಡಿ ಒಳೊಬ್ಳು ಬರ್ತಿದ್ದಾಳೆ ಹಲ್ಲು ಮುರ್ಕೊಳ್ಳೋಕ್ಕೆ. ಅಲ್ಲಿ ಮೀನು ಹಿಡಿಯೋದು ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನಾನು ತುಂಬ ಸಲ ಇಲ್ಲಿ ಬಂದಿದ್ದೇನೆ, ಆದರೆ ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಈ ದೇವಸ್ಥಾನದ ಹತ್ರ ಏನಿದೆ ಅಂತ ನೋಡಲಿಕ್ಕೆ. ಬಿಕಾಸ್ ಬೀಚ್ ನೋಡೋಕ್ಕಂತ ಬಂದಿರ್ತಿದ್ದೆ ಅಲ್ಲ, ಅಷ್ಟು ಲಕ್ಷ್ಯ ಕೊಡ್ತಿರ್ಲಿಲ್ಲ ಇಲ್ಲಿ. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ, ಮುಂದೆ ಹೋಗಿ. ವಾವ್, ಇಲ್ಲಿಂದ ನೀವೇನಾದರೂ ನೋಡಿಬಿಟ್ರೆ ಕಳೆದೇ ಹೋಗ್ತೀರಾ ಅನಿಸುತ್ತೆ. ನಾನು ಆಲ್ರೆಡಿ ಕಳೆದೋಗಿದ್ದೇನೆ, ಏನು ಮಾತಾಡಬೇಕನ್ನೂ ಗೊತ್ತಾಗ್ತಿಲ್ಲ, ಅಷ್ಟು ಕಳೆದೋಗ್ಬಿಟ್ಟಿದ್ದೇನೆ. ಇಲ್ಲಿ ನೋಡಿ ಕರಿ ದೇವಸ್ಥಾನ ಅಂತೆ, ಅಂದರೆ ಸುಗ್ಗಿ ಹಬ್ಬದ ಟೈಮಿಗೆಲ್ಲ ಬರ್ತಾರೆ ಅನಿಸುತ್ತೆ ಅಲ್ಲ ಇಲ್ಲಿ. ಕರಿ ದೇವಸ್ಥಾನ, ಹೌದು. ನೀವೇನಾದರೂ ಶಾರ್ಟ್ ಮೂವಿ ತೆಗೆಯೋದಿದ್ರೆ ಈ ಲೊಕೇಶನ್ ಸೂಪರ್ ಆಗಿದೆ. ಹಾಗೆ ನಿಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಏನಾದರೂ ಇದ್ದರೆ ಬರ್ಬೋದು ಇಲ್ಲಿ, ಅಲ್ವಾ? ಅಲ್ವಾ? ಸೀರಿಯಸ್ಲಿ ಸೂಪರ್ ಆಗಿದೆ ಅಲ್ವಾ? ಸುಗ್ಗಿ ಹಬ್ಬಕ್ಕೆ ಬರ್ತಾರೆ ಅಂತ. ಇಲ್ಲಿ ನೋಡಿ ಸುಗ್ಗಿ ಹಬ್ಬದ್ದು ಏನಂತಾರೆ, ಅದು ತುರಾಯಿಯನ್ನು ಇಲ್ಲೇ ಬಿಟ್ಟಿದ್ದಾರೆ. ನೀವು ಗೊತ್ತಿಲ್ಲ ಅನಿಸುತ್ತೆ, ಸುಗ್ಗಿ ಹಬ್ಬದ ವ್ಲಾಗ್ಸ್ನ ನಾನು ಯಾವಾಗಾದರೂ ಕವರ್ ಮಾಡ್ತೇನೆ ಮುಂದಿನ ವರ್ಷ. ನೋಡಿ ಇಲ್ಲಿ ಅಲ್ಲೊಬ್ಳು ಆಂಟಿ ಕೋಲ್ ತಗೊಂಡು ಹೋಗ್ತಾ ಇದ್ರು, ಅದನ್ನ ನೋಡಿ ನಮ್ಗೆ ಹೊಡಿಯಕ್ಕೆ ಬರ್ತಿದ್ದಾಳೆ ಅಂತಿದ್ದಾಳೆ. ಹಂಗೆ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಗಾಳ ಹಾಕ್ಲಿಕ್ಕೆ ಸಹ ಹೋಗ್ತಿದ್ದೇವೆ. ಗಾಳ ಹಾಕ್ತಿದ್ರಿ, ಮೀನ್ ಸಿಕ್ತು. ಇಲ್ಲಿ ನೋಡಿ ಗಾಳ ಹಾಕ್ತಿದ್ದಾರೆ, ಮೀನ್ ಸಿಕ್ಕರೆ ನಂಗೆ ಕೊಡ್ತೀನಿ ಅಂದಿದ್ದಾರೆ. ಇದು ನೋಡಿ, ಇಲ್ಲೇ ಒಂದು ನೀರು ಬೀಳ್ತಾ ಉಂಟು. ಇದು ಆ್ಯಕ್ಚುಲಿ ಸಮುದ್ರದಿಂದ ಬಂದಿದ್ದ ನೀರಲ್ಲ, ಇದು ಬೆಟ್ಟದಿಂದ ಬಂದಿದೆ ಮೇಲ್ಗಡೆ. ಗಾಳಿಯಲ್ಲಿ ನಾವು ಮಾತಾಡೋದು ಕೇಳಿಸಲ್ಲ ಅನ್ಸುತ್ತೆ. ಇಲ್ಲಿ ಎಷ್ಟು ಏಡಿ ಉಂಟು ಗೊತ್ತಾ? ಮುಂದೆ ಹೋಗೋಕೆ ಹೆದರಿಕೆ ನನಗೆ, ನಾನೆಲ್ಲಾದ್ರೂ ಬಿದ್ದುಬಿಟ್ರೆ ಅಂತ. ನನ್ನ ನೋಡಿ ಅಷ್ಟು ಓಡೋಗ್ಬಿಟ್ವು. ನೋಡಿ ಝೂಮ್ ಹಾಕಿ ತೋರಿಸ್ತೇನೆ ಬೇಕಾದ್ರೆ. ಇಲ್ಲಿ ಒಂದಿದೆ, ಇಲ್ಲೇ ಕಲ್ ಮೇಲೆ ಭಾಳ ಇದ್ವು. ನಾನು ಬಂದ ತಕ್ಷಣ ಓಡೋದು. ಇಲ್ಲಿರೋ ಮಕ್ಕಳು ನನ್ನ ನೋಡಿ ಓಡೋಗ್ತಾರಪ್ಪ, ಯಾಕೇನೋ. ಎಸ್, ಬೀಚ್ ನೋಡಿದ್ರಲ್ಲ, ಇನ್ನೂ ಸೂಪರಾಗಿ ಬೀಚ್ ನೋಡೋಕ್ಕೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು. ಓಕೆ, ಚಂದ್ರ ಕೂಡ ಬಂದ್ಬಿಟ್ಟಿದ್ದಾನೆ ಆಲ್ರೆಡಿ, ನಾವಿನ್ನ ಮನೆಗೆ ಹೋಗಿಲ್ಲ. ನಾನು ಹೇಳಿದ್ನಲ್ಲ ಇನ್ನೊಂದು ವ್ಯೂ ಪಾಯಿಂಟ್ ಅಂತ, ಹೀಗೆ ಹೋಗಬೇಕು ನೋಡಿ. ಇಲ್ಲಿ ಮೆಟ್ಲು ಇದೆ, ಹತ್ಕೊಂಡು ಹೋಗಬೇಕು. ನಾವಿಷ್ಟು ಟಾಪಲ್ಲಿ ಬಂದಿದ್ದೇವೆ ಈಗ ಆಲ್ರೆಡಿ, ಇನ್ನು ಹತ್ತುತ್ತಾ ಇದ್ದೇನೆ ಮೇಲೆ, ನಿಮಗೆ ತೋರಿಸೋಣ ಅಂತ ವ್ಯೂ ಪಾಯಿಂಟ್ನ. ಸಂಜೆ ಆಗಿರೋದ್ರಿಂದ ಆಕಾಶದಲ್ಲಿ ಒಂಥರ ಸೂಪರಾಗಿ ಸನ್ಸೆಟ್ ವ್ಯೂ ಕೂಡ ಕಾಣಿಸ್ತಾ ಇತ್ತು. ಹಾಗೆಯೇ ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ವ್ಯೂ ಪಾಯಿಂಟಿಂದ ಸಮುದ್ರ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು. ಎಸ್, ಬಂದೇ ಬಿಟ್ವಿ ನಾವು ನಮ್ಮ ವ್ಯೂ ಪಾಯಿಂಟಿಗೆ. ಅಯ್ಯಪ್ಪ,
ಮತ್ತೆ ಮೀನ್ ಹಿಡಿಯಕ್ಕೆ ಹೋಗ್ತಿದ್ರಾ? ಓ ಆ ಕಡೆ ಹೋಗಿ. ಹಾ ಮೀನ್ ಹಿಡಿಯೋಕ್ ನಾವು ಬರ್ಬೋದಾ? ಬಟ್ ಭಯ ನಮ್ಗೆ, ಈಜಾಡ್ಲಿಕ್ಕೆ ಬರಲ್ಲ. ನೀರ್ ಕಡಿಮೆ ಇದೆಯಾ? ಹೌದಾ? ಎಷ್ಟೊತ್ತಿಗೆ ಬರೋದು ನೀವು ಹೋಗ್ಬಿಟ್ಟು? 2 ಗಂಟೆ? 8 ಗಂಟೆ ಆಗತ್ತಾ? ಓಕೆ, ಹುಷಾರು. ನೋಡಿ, ನಾನಿದ್ದೇನೆ ಇವತ್ತು ಟಾಪ್ ಅಲ್ಲಿ. ಹೇಗಿತ್ತು ಕಮೆಂಟ್ ಮಾಡಿ ನಮ್ಮ ಬೀಚ್ ಹೆಂಗಿದೆ ಅಂತ. ಹಂಗೆ ನೀವು ಅಂಕೋಲಾಗೆ ಬಂದಾಗ ಈ ಬೀಚ್ ಅನ್ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ, ಆಯ್ತಾ? ಓಕೆ, ಬಾಯ್ ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ಸಿಗ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.